ಹಾಯ್ ಎಲ್ಲರಿಗೂ, ವೆಲ್ಕಮ್ ಟು ಸುಮಾರಾಗು ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ತಮ್ಲೈನಲ್ಲಿ ನೋಡ್ದಂಗೆ ವೈಫೈ ಕನೆಕ್ಷನಿಗೋಸ್ಕರ ಕನೆಕ್ಟ್ ಮಾಡೋರು ಬರ್ತಿದ್ದಾರೆ. ಸೊ ಯಾರಾದರೂ ಓಲ್ಡ್ ಟಿ ವಿನ ಆ್ಯಂಡ್ರಾಯ್ಡ್ ಟಿ ವಿ ಆಗಿ ಕನ್ವರ್ಟ್ ಮಾಡ್ಕೋಬೇಕು ಅಂತ ಇದ್ದರೆ ಅವ್ರಿಗೆ ಕೂಡ ಹೆಲ್ಪ್ ಆಗುತ್ತೆ. ನಾನು ಕೂಡ ವೈಫೈ ಕನೆಕ್ಷನ್ಗೋಸ್ಕರ ಟಿ ವಿಗೆ ಕನೆಕ್ಟ್ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ, ನಮ್ಮದು ಓಲ್ಡ್ ಟಿ ವಿ ಅಲ್ವಾ, ಆಗೋದಿಲ್ಲ, ಹೊಸ ಟಿ ವಿ ತೊಗೊಳ್ಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ಯಾವಾಗ ನನಗೆ ಅಲ್ಲಿ ಆಫೀಸಿಗೆ ಕಾಲ್ ಮಾಡಿದಾಗ ಇಲ್ಲ ಅದನ್ನೇ ನಾವು ಆ್ಯಂಡ್ರಾಯ್ಡ್ ಟಿ ವಿ ಆಗಿ ಕನ್ವರ್ಟ್ ಮಾಡ್ಕೊಳ್ತೀನಿ ಅಂದಾಗ ನಿಜವಾಗ್ಲೂ ನನಗೆ ತುಂಬ ಖುಷಿಯಾಗಿ ಕನೆಕ್ಷನ್ಸ್ನ ತೊಗೊಂಡಿದ್ದೀನಿ. ಸೊ ಅದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ಇಫ್ ನೀವೇನಾದರೂ ಓಲ್ಡ್ ಟಿ ವಿ ಯೂಸ್ ಮಾಡ್ತಾಯಿದ್ರೆ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ. ಸೊ ನೀವು ಅದನ್ನು ಕನ್ವರ್ಟ್ ಮಾಡ್ಕೊಳ್ಳೋ ಅಂತ ಏನಾದರೂ ಐಡಿಯಾದಲ್ಲಿದ್ದರೆ ಕನ್ವರ್ಟ್ ಮಾಡ್ಕೊಳ್ಬಹುದು. ಎಸ್, ಅದನ್ನು ನಾನು ಹೇಗೆ ಮಾಡಿಸ್ಕೊಂಡೆ ಅಂತಲೂ ಶೇರ್ ಮಾಡ್ಕೊಂಡಿದ್ದೀನಿ. ಅದನ್ನು ಕೂಡ ನೀವು ನೋಡ್ಬೋದು ಈ ವ್ಲಾಗಲ್ಲಿ. ಹಾಗೆ ನಾನ್ ವೆಜಿಟೇರಿಯನ್ ಲವರ್ಸ್ಗೆ ಒಳ್ಳೆ ನಾನ್ ವೆಜ್ ರೆಸಿಪೀಸ್ಗಳನ್ನ ಕೂಡ ಶೇರ್ ಮಾಡ್ಕೊಂಡಿದ್ದೀನಿ. ಆ ರೆಸಿಪೀಸ್ನ ಕೂಡ ಶೇರ್ ಮಾಡಿದ್ದೀನಿ, ಅದನ್ನು ನೀವು ಈ ವ್ಲಾಗಲ್ಲಿ ನೋಡಬಹುದು. ನೋಡಿ, ಯಾವುದು ಮಕ್ಕಳ ಜೊತೆ ಡಿಸ್ಟರ್ಬ್ ಆಗದಿರೋ ರೀತಿ ಯಾವ ಕಡೆ ಇದೆ. ಆ ಡೋರಿಂದ ಕಡೆ ಹಾಕ್ತೀರಾ? ಆ ಕಿಟಕಿಗೆ ಪ್ಲಗ್ ಪಾಯಿಂಟು ಬೇಕೇ ಬೇಕಾ? ಪ್ಲಗ್ಗು ಇಲ್ಲಿಗೆ ಹಾಕಿ. ಹಂಗಾದ್ರೆ ಹಾಂ, ವಿಂಡೋ ಯಾವಾಗಲೂ ಓಪನ್ ಇರಬೇಕಾ? ಕೇಬಲ್ ಬರಬೇಕು. ಹಾಂ, ಈಗ ವೈಫೈ ಕನೆಕ್ಷನ್ಗೋಸ್ಕರ ವೈಫೈ ಸರ್ವಿಸ್ ಸೆಂಟರಿಂದ ಒಬ್ಬರು ಪರ್ಸನ್ ಬಂದಿದ್ದರು. ಅವರು ಬಂದು ನಾನು ಯಾವ ಪ್ಯಾಕೇಜ್ ತೊಗೊಂಡಿದ್ದೀನಿ ಆ ಪ್ಯಾಕೇಜ್ದು ಎಕ್ಸ್ಪ್ಲನೇಷನ್ ಎಲ್ಲ ಮಾಡಿ ಕೇಬಲ್ ಕನೆಕ್ಷನ್ ಮಾಡಬೇಕು ಅಂಥೇಳಿ ಕನೆಕ್ಷನ್ ಮಾಡ್ಕೊಳ್ತಿದ್ರು. ತುಂಬ ಬೇಗನೆ ರೀಚ್ ಔಟ್ ಆದರು ಅಂತ ಹೇಳ್ಬೋದು. ನಾನು ಕೂಡ ಬಿಫೋರ್ ಡೇ ನನ್ನ ಲೊಕೇಶನನ್ನು ಶೇರ್ ಮಾಡಿದ್ದೆ. ಸೊ ನನ್ನ ಪ್ಲೇಸಲ್ಲಿ ನೆಟ್ವರ್ಕ್ ಕಂಡೀಷನ್ ಹೇಗಿದೆ ಅಂತ ವಿತಿನ್ 24 ಅವರ್ಸಲ್ಲೇ ಅವರು ನನಗೆ ಹೇಳಿ ನಾನು ಕೂಡ ನನಗೆ ಕಂಫರ್ಟಬಲ್ ಆಗಿರೋ ಪ್ಯಾಕೇಜ್ನ ತೊಗೊಂಡೆ. ತುಂಬ ಚೆನ್ನಾಗಿ ಅನ್ನಿಸ್ತು. ಬೇಗ ಬಂದು ಕನೆಕ್ಷನ್ ಮಾಡಿ ವಿತಿನ್ ಒಂದು 10-15 ಮಿನಿಟ್ಸಲ್ಲೆಲ್ಲ ಕನೆಕ್ಷನ್ನ ಮುಗಿಸ್ಕೊಂಡು ಅವರು ವೈಫೈನ ಆ್ಯಕ್ಟಿವೇಟ್ ಮಾಡಿ ಪಾಸ್ವರ್ಡ್ ಕೂಡ ಸೆಟ್ ಮಾಡಿ ಮತ್ತು 1 ಡೇ ಆದಮೇಲೆ ಟಿ ವಿ ಆ್ಯಂಡ್ರಾಯ್ಡ್ ಇನ್ಸ್ಟಲೇಷನ್ ಮಾಡೋಣ, ಸೊ ನೆಟ್ವರ್ಕ್ ಇಶ್ಯೂ ಏನಾದರೂ ಇದ್ದರೆ ನಮಗೆ ಗೊತ್ತಾಗುತ್ತೆ ಅಂತ ಹೇಳಿ ಅವರು ಅವತ್ತು ಹೊರಟರು. ನಾನು ಕೂಡ ನಾನ್ ವೆಜ್ ಅಡುಗೆ ಮಾಡಬೇಕಾಗಿತ್ತು. ಸೊ ಕೈಮಾ ಮಾಡ್ಕೊಳ್ಳೋಣ ಅಂತ ಕೈಮಾ ಮಾಡ್ಕೊಳ್ತಿದ್ದೆ. ಮನೆಯವರೆಲ್ಲೋ ಆಚೆ ಹೋಗಿದ್ದರು. ನಾನಿನ್ನು ಅಡುಗೆಗೆ ಲೇಟ್ ಆಗುತ್ತೆ ಅಂತ ನಾನೇ ಮಾಡ್ಕೊಳ್ತಿದ್ದೆ. ಯಾವಾಗಲೂ ಅವರೇ ಮಾಡಿಕೊಡ್ತಿದ್ರು. ಬಟ್ ನಾನು ಲೇಟಾಗಿಬಿಡುತ್ತೆ, ನೋಡೋಣ ಹೇಗಾಗುತ್ತೆ ಅಂತ ನೋಡಿ ಎಲ್ಲ ಅದರಲ್ಲಿರೋ ಬೋನೆಲ್ಲ ತೆಗೆದು ಕ್ಲೀನ್ ಮಾಡಿಕೊಂಡು ಕೈಮಾ ಮಾಡೋಣ ಅಂತ ಆ್ಯಕ್ಚುಲಿ ಟ್ರೈ ಮಾಡ್ತಿದ್ದಿದ್ದು. ರೆಗ್ಯುಲರಾಗಿ ನಾನೇನು ಕೈಮಾ ಮಾಡ್ಕೊಳ್ಳೋದಿಲ್ಲ. ಸೊ ತುಂಬ ಈಸಿಯಾಗಿ ಮಾಡ್ಕೊಳ್ಬೋದಲ್ವ ಅಂದ್ಬಿಟ್ಟು ಒಂದು ಚಾಪರಲ್ಲಿ ಹಂಗೆ ಕಟ್ ಮಾಡಿ ಮಾಡಿಕೊಂಡೆ. ಬೇಗನೆ ಈಸಿಯಾಗಿ ಆಗೋಯಿತು. ನಮ್ಮ ಸ್ಪೆಷಲ್ ಕೈಮಾ ಸಾಂಬಾರಿಗೆ ಕೈಮಾ ಕೂಡ ರೆಡಿ ಆಯಿತು, ಮಟನ್ ಕೂಡ ರೆಡಿ ಇದೆ. ಈಗ ಹೇಗೆ ಕೈಮಾ ಸಾಂಬಾರು ಮಾಡ್ತೀನಿ ಅಂತ ತೋರಿಸ್ತೀನಿ. ಮೊದಲಿಗೆ ಈರುಳ್ಳಿನ ರುಬ್ಕೋಬೇಕು. ಹಾಗಾಗಿ ನಾನು 3 ದೊಡ್ಡ ಈರುಳ್ಳಿನ ತೊಗೊಂಡು ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ನಂಗೆ ಈರುಳ್ಳಿ ಕಮ್ಮಿ ಆಯಿತು ಅನಿಸ್ತು, ಹಾಗಾಗಿ ಇನ್ನೊಂದು ಈರುಳ್ಳಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಮಾಡ್ತಿರೋದ್ರಿಂದ ಎಲ್ಲ ಸಪ್ರೇಟಾಗಿ ರುಬ್ಕೊಳ್ತಾ ಇದ್ದೀನಿ. ಅದೆಲ್ಲ ರುಬ್ಕೊಂಡ್ಮೇಲೆ ಸ್ವಲ್ಪ ಅರಿಶಿಣ, ಗರಂ ಮಸಾಲ ಅಂದರೆ ಚಕ್ಕೆ ಲವಂಗ ಪೌಡರ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ, ಅದನ್ನು ಕೂಡ 2 ಸ್ಪೂನ್ ಹಾಕ್ಕೊಂಡೆ. ಅದಾದಮೇಲಿಂದ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕ್ಕೊಳ್ಬೇಕು. 2 ಸ್ಪೂನ್ ಹಾಕ್ಕೊಳ್ತಿದ್ದೀನಿ. ನಾನಿಲ್ಲಿ 1 ಗ್ಲಾಸ್ ಕೂಡ ನೀರು ಹಾಕ್ತೇನೆ, ಹಾಗೆ ಮಸಾಲಾನ ಪೇಸ್ಟ್ ಮಾಡ್ಕೊಳ್ತೀನಿ. ಈಗ ಕೈಮಾ ಮಟನ್ ಸಾಂಬಾರಿಗೆ ಬೇಕಾಗಿರೋ ಗ್ರೀನ್ ಮಸಾಲ ರೆಡಿ ಆಯಿತು. ಈಗ ಸ್ಟವ್ ಹಚ್ಕೊಂಡು ಒಂದು ಕುಕ್ಕರ್ ಇಟ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಆಯಿಲು, 2 ಸ್ಪೂನಷ್ಟು ಸಾಲ್ಟ್ ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ ಗ್ರೀನ್ ಮಸಾಲ ಹಾಕ್ಕೊಳ್ಬೇಕು. ನಾನು ಮಾಡ್ಕೊಂಡಿರೋ ಮಸಾಲದಲ್ಲಿ ಅರ್ಧಕ್ಕಿಂತ ಸ್ವಲ್ಪ ಕಡಿಮೆ ಕ್ವಾಂಟಿಟಿನಲ್ಲಿ ಹಾಕ್ತಾಯಿದ್ದೀನಿ. ಅದಾದಮೇಲಿಂದ ಮಟನ್ ನೀಟಾಗಿ ತೊಳೆದಿಟ್ಕೊಂಡಿದ್ವಲ್ಲ ಅದನ್ನು ಹಾಕ್ತಾಯಿದ್ದೀನಿ. ಚೆನ್ನಾಗಿ ಒಂದು ರೌಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಅದಾದಮೇಲಿಂದ ಮೆಂತ್ಯ ಸೊಪ್ಪು ಕಟ್ ಮಾಡ್ಕೊಂಡಿರೋದು ಮೆಂತ್ಯ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 1 ಗ್ಲಾಸ್ ನೀರು ಹಾಕಿ ಲಿಡ್ ಕ್ಲೋಸ್ ಮಾಡಿ ಮೀಡಿಯಮ್ ಫ್ಲೇಮ್ನಲ್ಲಿ 3-4 ವಿಷಲ್ ತೊಗೊಳ್ಬೇಕು. ಮಟನ್ನು ಎಳೆದಾಗಿದ್ದರೆ 2 ವಿಷಲ್ ತೊಗೊಳ್ಳಿ, ಇಲ್ಲಾಂದರೆ 4-5 ತೊಗೊಳ್ಬೇಕು. ಈಗ ವೈಟ್ ಮಸಾಲಾಗೆ ತೆಂಗಿನಕಾಯಿ, ಕಡಲೆ, ಗಸಗಸೆ ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಳ್ಬೇಕು. ನಾನು ಗ್ರೀನ್ ಮಸಾಲ ಆವಾಗಲೇ ಮಾಡಿದ್ನಲ್ಲ ಅದು ಕೈಮಾಗೆ
ನೀರಿಲ್ಲದೆ ಮಾಡಬೇಕಾಗಿರೋದ್ರಿಂದ ನಾನು ನೀರನ್ನು ಹೇಗೆ ತೆಗಿತೀನಿ ಅಂತಂದರೆ, ಒಂದು ಪ್ಲೇಟಲ್ಲಿ ಮಸಾಲ ಹಾಕ್ಕೊಂಡು ಅದನ್ನು ಸ್ವಲ್ಪ ಎತ್ತರವಾಗಿ ಇಟ್ಟಿರ್ತೀನಿ. ಅದರಲ್ಲಿ ಎಕ್ಸ್ಟ್ರಾ ನೀರೇನು ಬರುತ್ತೆ ಅದನ್ನು ಒಂದು ಬೇರೆ ಕಂಟೈನರ್ಗೆ ಹಾಕ್ಕೊಂಡು ಅದನ್ನು ಸಾಂಬಾರಿಗೆ ಹಾಕ್ಕೊಳ್ತೀನಿ. ಸೊ ನೀರು ಹಾಕ್ಕೊಂಡು ಸಾಂಬಾರಿಗೆ ಎಷ್ಟು ಬೇಕೋ ಅಷ್ಟು ಕನ್ಸಿಸ್ಟೆನ್ಸಿನಲ್ಲಿ ಚೆನ್ನಾಗಿ ನುಣ್ಣಗೆ ರುಬ್ಕೊಳ್ಳಿ. ಈಗ ನಾನು ಕೈಮಾಗೆ ರುಬ್ಕೊಳ್ತಾ ಇದ್ದೀನಿ. ಅರ್ಧ ಪಾಲು ತೆಂಗಿನಕಾಯಿ ಹಾಕ್ಕೊಂಡು ಪ್ಲೇಟಲ್ಲಿ ತೋರಿಸಿದ್ನ ನೀರೆಲ್ಲ ಸೋರಿಸಿರೋದು ಆ ಗ್ರೀನ್ ಮಸಾಲಾನ ಹಾಕಿ ಕಡಲೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಫುಲ್ ಸ್ಪೂನು ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಚಕ್ಕೆ ಪೌಡರು ಎಲ್ಲನೂ ಹಾಕಿ ನೀರೇನು ಹಾಕ್ತೇನೆ ನೀಟಾಗಿ ರುಬ್ಕೊಳ್ಬೇಕು. ಈ ರೀತಿ ಬರುತ್ತೆ ಮಸಾಲ. ಅದಕ್ಕೆ ಕೈಮಾನ ಸೇರಿಸಿ ನಾನು ಬ್ಯಾಚ್ ವೈಸ್ ಮಾಡಿಕೊಂಡು ಒಂದು 3-4 ಬ್ಯಾಚ್ ಆಯಿತು. ಚೆನ್ನಾಗಿ ರುಬ್ಕೊಂಡೆ. ಅಂದರೆ ತುಂಬ ರುಬ್ಬಾರ್ದು, ಸ್ವಲ್ಪ ಕೋರ್ಸ್ ಪೇಸ್ಟ್ ಮಾಡ್ಕೋಬೇಕು ಈ ರೀತಿ. ಅದಕ್ಕೆ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಹಚ್ಕೊಂಡು ನೀಟಾಗಿ ಕಲಿಸ್ಕೊಳ್ಬೇಕು. ಆ ಮಸಾಲಾನ ಕಲಿಸ್ತಾ ಇದ್ರೇ ಎಷ್ಟು ಅರೋಮಾ ಬರ್ತಿರುತ್ತೆ ಅಂದರೆ ಕೈಮಾ ಆವಾಗಲೇ ಆಗೋಗಿದೆ ಅನ್ನೋಷ್ಟು ಅರೋಮಾ ಬರ್ತಿರುತ್ತೆ. ಹಾಗೆ ಕುಕ್ಕರಲ್ಲಿ ಬೇಯಿಸ್ಕೊಂಡಿದ್ದಂಥ ಮಟನನ್ನು ಕೂಡ ಒಂದು ದೊಡ್ಡ ಪಾತ್ರೆನಲ್ಲಿ ಹಾಕಿ ಅದು ಚೆನ್ನಾಗಿ ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳ ತಕ್ಷಣ ಅದಕ್ಕೆ ಒಂದು 2-3 ಸ್ಪೂನಷ್ಟು ಖಾರದ ಪುಡಿ ಹಾಕಿ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಬೇಕು. ಮಟನೆಲ್ಲ ಚೆನ್ನಾಗಿ ಖಾರ ಹಿಡ್ಕೊಂಡ್ಮೇಲೆ ಅದಕ್ಕೆ ತೆಂಗಿನಕಾಯಿ ಮಸಾಲಾನ ಹಾಕ್ಕೊಳ್ತಾ ಇದ್ದೀನಿ. ಕನ್ಸಿಸ್ಟೆನ್ಸಿಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ಬೇಯಿಸ್ಕೊಂಡು ಅದು ಬಾಯ್ಲ್ ಬಂದಮೇಲೆ ಉಂಡೆ ಕಟ್ಕೊಂಡಿರೋ ಎಲ್ಲ ಕೈಮಾ ಉಂಡೆಗಳನ್ನೂ ಹಾಕ್ಕೊಳ್ತಾ ಇದ್ದೀನಿ. ಇದು ನನಗೆ ತುಂಬ ಬೆಸ್ಟ್ ಪಾರ್ಟ್. ಈ ಕೈಮಾ ಉಂಡೆ ಹಾಕ್ಕೊಳ್ಬೇಕಾದ್ರೆ ನಾನು ತುಂಬ ಎಂಜಾಯ್ ಮಾಡಿಕೊಂಡು ಹಾಕ್ತಾಯಿರ್ತೀನಿ. ಸೊ ಅದನ್ನು ಫುಲ್ ಲಿಡ್ ಕ್ಲೋಸ್ ಮಾಡಬಾರ್ದು, ಹಾಫ್ ಲಿಡ್ ಕ್ಲೋಸ್ ಮಾಡಿ ಬಾಯ್ಲ್ ಮಾಡೋಕ್ಕಿಟ್ಟು. ಸೊ ನಮ್ಮ ಕೈಮಾ ಸಾರು ಇನ್ನೇನು ರೆಡಿ ಆಗೇ ಹೋಯಿತು. ಅಷ್ಟರಲ್ಲೇ ನಾನು ಬೋಟಿ ಫ್ರೈ ಮಾಡ್ಕೊಳ್ಳೋಣ ಅಂತ ಸ್ಟವ್ ಹಚ್ಚಿ ಒಂದು ಕುಕ್ಕರ್ ಇಟ್ಟು ಅದಕ್ಕೆ ಎಣ್ಣೆ ಹಾಕ್ಕೊಂಡು ಕಟ್ ಮಾಡ್ಕೊಂಡಿರೋ ಮೆಣಸಿನ್ಕಾಯಿ, ಸಣ್ಣದಾಗಿ ಹಚ್ಕೊಂಡಿರೋ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನು ಕಾಯೆಲ್ಲ ಏನು ರುಬ್ಬ ಹಾಕ್ತಾಯಿಲ್ಲ, ಎಲ್ಲ ಮಸಾಲ ಆಗಿಬಿಡುತ್ತೆ ಅಂದ್ಬಿಟ್ಟು ಹಾಗೆ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಸ್ವಲ್ಪ ಫ್ಯಾಟ್ ಎತ್ತಿಟ್ಕೊಂಡಿದ್ದೆ. ಹಾಗೆ ಅರಿಶಿನ ಈರುಳ್ಳಿ ಗ್ರೀನ್ ಮಸಾಲ ಅಂತ ಹೇಳಿದ್ನಲ್ಲ, ಸೊ ಆ ಗ್ರೀನ್ ಮಸಾಲನ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಚೆನ್ನಾಗಿ ಕ್ಲೀನ್ ಮಾಡಿ ಬಾಯ್ಲ್ ಮಾಡಿರೋ ಬೋಟಿನ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಈಗ ಬೋಟಿನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ರೋಸ್ಟ್ ಮಾಡ್ಕೊಳ್ಬೇಕು. ಹಾಗೆ 1 ಟೊಮೆಟೊ ಹಾಕ್ಕೊಂಡಿದ್ದೀನಿ ಹುಳಿಗೋಸ್ಕರ. ಈಗ ಮಸಾಲಾಗೆ ಅರಿಶಿನ ಪುಡಿ, ಚಕ್ಕೆ ಲವಂಗ ಪುಡಿ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ಖಾರದ ಪುಡಿ ಹಾಕ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಅದೆಷ್ಟು ಚೆನ್ನಾಗಿ ರೋಸ್ಟ್ ಆಗಿರುತ್ತೋ ಅಷ್ಟು ಚೆನ್ನಾಗಿ ಟೇಸ್ಟ್ ಬಂದಿರುತ್ತೆ. ಸೊ ಚೆನ್ನಾಗಿ ರೋಸ್ಟ್ ಮಾಡಿಕೊಂಡು ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ಲಿಡ್ನ ಕ್ಲೋಸ್ ಮಾಡಿ 2-3 ವಿಷಲ್ನ ಕೂಗಿಸಿದ್ರೆ ಚೆನ್ನಾಗಾಗಿರುತ್ತೆ. ಹಾಗೆ ಅನ್ನ ಮುದ್ದೆ ಎಲ್ಲನೂ ಮಾಡ್ಕೊಂಡಿದ್ದೆ. ಚಿಕನ್ ಕಬಾಬ್ ಕೂಡ ಮಾಡ್ಕೊಂಡಿದ್ವಿ, ಬಟ್ ರೆಸಿಪಿ ಶೇರ್ ಮಾಡಿಲ್ಲ. ಈಗ ಪ್ಲೇಟಿಂಗ್ ಮಾಡ್ಕೊಳ್ಳೋಣ ಬನ್ನಿ. ಹಿಂದಿನ ವ್ಲಾಗಲ್ಲಿ ರಾಘವ್ರ ಫ್ರೆಂಡ್ ಮನೆಗೆ ನಾವು ಊಟಕ್ಕೆ ಹೋಗಿದ್ವಿ ಅಲ್ವಾ, ಇವತ್ತು ನಮ್ಮ ಮನೆಗೆ ಅವ್ರನ್ನ ಊಟಕ್ಕೆ ಇನ್ವೈಟ್ ಮಾಡ್ತಿದ್ವಿ. ಅದಕ್ಕೆ ಇಷ್ಟು ಸ್ಪೆಷಲ್. ನನ್ನ ರೆಸಿಪೀಸ್ ನಿಮಗೆ ಹೇಗೆ ಅನ್ನಿಸ್ತು? ಕಷ್ಟ ಅನಿಸಿದ್ರೆ ಕಮೆಂಟ್ ಮಾಡಿ. ತುಂಬ ಈಸಿಯಾಗೆ ಮಾಡ್ಕೊಳ್ತೀನಿ, ಬಟ್ ಪ್ರೊಸೀಜರ್ ಸ್ವಲ್ಪ ದೊಡ್ಡದಾಗಿದೆ ಅಷ್ಟೇ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ನಮ್ಮ ಮನೇಲೆಲ್ಲ ಕೈಮಾ ಸಾಂಬಾರಿಗೆ ತುಂಬ ಫ್ಯಾನ್ಸ್ ಇದ್ದಾರೆ. ಹಾಗಾಗಿ ಕೈಮಾ ಸಾಂಬಾರು ಮಾಡ್ಕೊಳ್ಳೇಬೇಕು. ಏನಾದರೂ ಸ್ಪೆಷಲ್ ಅಂದರೆ ಕೈಮಾ ಸಾಂಬಾರು ಇರಲೇಬೇಕು. ಹಾಗೆ ಮಕ್ಕಳಿಗೂ ಕೂಡ ತುಂಬ ಇಷ್ಟ ಆಗುತ್ತೆ. ನಿಮ್ಮ ಮನೆಯಲ್ಲಿ ನೀವು ಯಾವ ಅಡುಗೆಲಿ ತುಂಬ ಫೇಮಸ್ಸು? ಮರಿದೆ ಈಗಲೇ ಹೋಗಿ ಕಮೆಂಟ್ ಮಾಡಿ. ಈಗ ನೆಕ್ಸ್ಟ್ ಡೇ ವೈಫೈ ಸರ್ವಿಸ್ ಎಂಪ್ಲಾಯಿ ಬಂದು ನಮ್ಮ ಟಿ ವಿನ ಆಂಡ್ರಾಯ್ಡಿಗೆ ಕನ್ವರ್ಟ್ ಮಾಡಿಕೊಡ್ತಾಯಿದ್ರು. ನಮ್ಮ ಮನೆಯಲ್ಲಿ ಯಾರೂ ಜಾಸ್ತಿ ಟಿ ವಿ ನೋಡೋರಿರಲಿಲ್ಲ. ಸುಮ್ಮನೆ ಡಿಸ್ಟ್ಗೆ ಪೇ ಮಾಡ್ತಾಯಿದ್ದೀವಿ ಅಂತ ಅನ್ನಿಸ್ತಾಯಿತ್ತು. ರಾಘವರು ಅಪರೂಪಕ್ಕೊಮ್ಮೆ ಮ್ಯಾಚ್ ಇದ್ದಾಗಷ್ಟೇ ತುಂಬ ಲಾಂಗ್ ಟೈಮ್ ಟಿ ವಿ ಆನ್ ಮಾಡ್ಕೊಂಡಿರ್ತಾರೆ. ಇಲ್ಲ ಅಂತಂದರೆ 20 ಮಿನಿಟ್ಸ್ ಟು ಹಾಫ್ ಆನ್ ಅವರ್ ನಾವು ಟಿ ವಿನ ಆಫ್ ಮಾಡ್ಕೊಳ್ತೀವಿ. ನಾವೇನು ರೆಗ್ಯುಲರಾಗಿ ಯಾವ ಪ್ರೋಗ್ರಾಮ್ನೂ ನೋಡೋದಿಲ್ಲ. ಈಗ ವೈಫೈ ಕನೆಕ್ಷನ್ ಜೊತೆಯಲ್ಲೇ 350+ ಟಿ ವಿ ಚಾನಲ್ಸ್ನ ಕೊಟ್ಟಿದ್ದಾರೆ. ಹಾಗೆ OTT ಚಾನಲ್ಸ್ ಕೂಡ ಆ್ಯಡ್ ಆಗಿದೆ. ಇನ್ಸ್ಟಾಲೇಷನ್ ಪ್ರೊಸೀಜರ್ ಕೂಡ ತುಂಬ ಈಸಿಯಾಗೇ ಇತ್ತು. ನೀವು ಮುಂಚೆ ಏನು ಸೆಟ್ ಆಫ್ ಬಾಕ್ಸ್ ಯೂಸ್ ಮಾಡ್ತಿದ್ದೀರಾ ಅದನ್ನು ಎಕ್ಸ್ಚೇಂಜ್ ಮಾಡ್ತಾರಷ್ಟೇ. ಸೊ ನೀವು ಕೂಡ ನಿಮ್ಮ ಓಲ್ಡ್ ಟಿ ವಿಯಿಂದ ಆಂಡ್ರಾಯ್ಡ್ ಟಿ ವಿಗೆ ಅಪ್ಗ್ರೇಡ್ ಆಗಬೇಕು ಅಂತಂದರೆ ಟಿ ವಿನೇ ಚೇಂಜ್ ಮಾಡ್ತೀನಿ ಅಂತ ಅನ್ನೋ ಪ್ಲ್ಯಾನ್ಗಿಂತ ಒಂದು ಸೆಟ್ ಆಫ್ ಬಾಕ್ಸ್ ಚೇಂಜ್ ಮಾಡಿದ್ರೆ ಸಾಕು. ಹೌದು. ಪಾಸ್ವರ್ಡ್ ಏರ್
ಇದಾಗಿತ್ತು ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ನಾನು ತಿಳಿಸಿ. ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವ್ಲಾಗ್ ನೋಡ್ತಿದ್ರೆ ಇಲ್ಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್ ಬಾಯ್.